ಅಂತಾರಾಷ್ಟ್ರೀಯ ಟಿ20ಗೆ ರವೀಂದ್ರ ಜಡೇಜಾ ವಿದಾಯವನ್ನು ಹೇಳಿದ್ದಾರೆ. 35 ವರ್ಷದ ಜಡೇಜಾ ಅಂತಾರಾಷ್ಟ್ರೀಯ ಟಿ20ಗೆ ಗುಡ್ ಬೈ ಹೇಳಿದ್ದಾರೆ. 17 ವರ್ಷಗಳ ಬಳಿಕ ಭಾರತ ತಂಡ ಟಿ20 ವಿಶ್ವಕಪ್ ಗೆಲ್ಲುವ ಮೂಲಕ ಇತಿಹಾಸವನ್ನು ನಿರ್ಮಾಣ ಮಾಡಿತ್ತು. ಭಾರತ ತಂಡದ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಇರುವಾಗಲೇ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ವಿದಾಯವನ್ನು ಹೇಳೋ ಮೂಲಕ ಶಾಕ್ ಅನ್ನು ಕೊಟ್ಟಿದ್ರು. ಈಗ ರವೀಂದ್ರ ಜಡೇಜಾ ಕೂಡ ವಿದಾಯವನ್ನು ಹೇಳಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರವೀಂದ್ರ ಜಡೇಜಾ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಘೋಷಣೆ ಮಾಡಿ ಈ ಮೂಲಕ ಟಿ20 ವಿಶ್ವಕಪ್ ಗೆದ್ದ ಭಾರತ ತಂಡದ 3ನೇ ದಿಗ್ಗಜ ಆಟಗಾರ ಕೂಡ ವಿದಾಯ ಹೇಳಿದಂತಾಗಿದೆ. ನೋಡಿ, ಅವ್ರು ಹೇಳ್ಕೊಂಡಿದ್ದಾರೆ, ಹೃದಯ ತುಂಬಿದ ಕೃತಜ್ಞತೆಯೊಂದಿಗೆ ನಾನು ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ವಿದಾಯವನ್ನು ಹೇಳ್ತೀನಿ. ಹೆಮ್ಮೆಯಿಂದ ಓಡುವ ದೃಢವಾದ ಕುದುರೆಯಂತೆ ನಾನು ಯಾವಾಗಲೂ ನನ್ನ ದೇಶಕ್ಕಾಗಿ ಅತ್ಯುತ್ತಮವಾದುದನ್ನು ನೀಡಿದ್ದೇನೆ ಮತ್ತು ಇತರ ಸ್ವರೂಪಗಳಲ್ಲಿ ಅದನ್ನು ಮುಂದುವರಿಸಿದ್ದೀನಿ ಅಂತ ಸ್ಟೇಟಸನ್ನು ಕೂಡ ಹಾಕ್ಕೊಂಡಿದ್ದಾರೆ. ಟಿ20 ಗೆಲ್ಲೋದು ನನ್ನ ಕನಸಾಗಿತ್ತು. ಇದು ನನ್ನ ಟಿ20 ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಉತ್ತುಂಗ ಆಗಿದೆ. ಬೆಂಬಲ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಅಂತ ರವೀಂದ್ರ ಜಡೇಜಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೇಳ್ಕೊಂಡಿದ್ದಾರೆ. 35 ವರ್ಷದ ಜಡೇಜಾ ಈವರೆಗೂ 74 ಅಂತಾರಾಷ್ಟ್ರೀಯ ಟಿ20 ಪಂದ್ಯಗಳನ್ನು ಆಡಿದ್ದಾರೆ. 41 ಇನ್ನಿಂಗ್ಸ್ಗಳಲ್ಲಿ 515 ರನ್ ಗಳಿಸಿದ್ದಾರೆ. 54 ವಿಕೆಟ್ ಪಡೆದಿರುವ ಅವರು ಭಾರತ ತಂಡದ ಪ್ರಮುಖ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿದ್ದಂಥವ್ರು ರವೀಂದ್ರ ಜಡೇಜಾ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ಮಾತ್ರ ವಿದಾಯ ಹೇಳಿದ್ದು. IPLನಲ್ಲಿ ಜಡೇಜಾ ಆಡಲಿದ್ದಾರೆ. ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿಯೂ ಕೂಡ ಅವರು ಆಟವನ್ನು ಮುಂದುವರಿಸ್ತಾರೆ. ಆದರೆ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮಾತ್ರ ಅವರು ವಿದಾಯವನ್ನು ಹೇಳಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ರಿಪೋರ್ಟರ್ ಆಗಿರುವಂಥ ಸುಮಾ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಮಾ, ಒಂದಾದ್ಮೇಲೆ ಒಂದು ಶಾಕ್, ಒಂದು ಖುಷಿಯ ಸಂಭ್ರಮದಲ್ಲಿರುವಂಥ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಮೂರು ಶಾಕ್ಗಳು. ವಿರಾಟ್ ಕೊಹ್ಲಿ ಆಯಿತು, ರೋಹಿತ್ ಶರ್ಮಾ ಆಯಿತು, ಅದರ ಬೆನ್ನಲ್ಲೇ ಈಗ ರವೀಂದ್ರ ಜಡೇಜಾ ಕೂಡ ಈ ಒಂದು ಶಾಕ್ ಕೊಟ್ಟಿದ್ದಾರೆ. ಮಾಹಿತಿ ಕೊಡೋದಾದ್ರೆ ಸುಮಾ. ನಾಗೇಂದ್ರ ಬಾಬು, ಹೌದು, ನೀವು ಹೇಳಿದ್ದು 100ಕ್ಕೆ 100% ಸತ್ಯ. ಯಾಕೆ ಅಂತ ಅಂದರೆ ಇಡೀ ಹಿಂದೂಸ್ತಾನ 12 ವರ್ಷಗಳ ನಂತರ ವಿಶ್ವಕಪ್ ಗೆದ್ದಂತಹ ಸಂತೋಷದಲ್ಲಿದೆ, ಸಂಭ್ರಮದಲ್ಲಿದೆ. ನಿನ್ನೆ ಈ ಸಂಭ್ರಮದ ನಡುವೆ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ನೋವಿನ ಸಂಗತಿಯನ್ನು ತಿಳಿಸಿದ್ರು. ಟಿ20 ಫಾರ್ಮೆಟ್ಗೆ ಅವರು ವಿದಾಯವನ್ನು ಘೋಷಿಸಿದ್ರು. ಈಗ ಮತ್ತೊಬ್ಬ ಸ್ಟಾರ್ ಆಟಗಾರ ರವೀಂದ್ರ ಜಡೇಜಾ ಕೂಡ ಟಿ20 ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ರವೀಂದ್ರ ಜಡೇಜಾ ಅದ್ಭುತ ಆಲ್ರೌಂಡರ್. ಟೀಮ್ನಲ್ಲಿ ಜಡೇಜಾ ಇರಲೇಬೇಕಾಗಿತ್ತು. ಕೇವಲ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾತ್ರ ಅಲ್ಲ, ಫೀಲ್ಡಿಂಗ್ನಲ್ಲೂ ಕೂಡ ಅದ್ಭುತವಾಗಿ ಫೀಲ್ಡಿಂಗನ್ನು ಮಾಡ್ತಾ ಇದ್ರು. ಜಡೇಜಾ ಫೀಲ್ಡಿಂಗ್ನಲ್ಲಿ ಇದ್ದಾರೆ ಅಂತ ಅಂದರೆ ತಂಡಕ್ಕೆ 15ರಿಂದ 20 ರನ್ನಂತೂ ಸೇವ್ ಆಗೇ ಆಗ್ತಾ ಇತ್ತು. ಅಂತಹ ಅದ್ಭುತ ಫೀಲ್ಡರ್ ರವೀಂದ್ರ ಜಡೇಜಾ. ಆದರೆ ಈ ಬಾರಿಯ ವಿಶ್ವಕಪ್ನಲ್ಲಿ ಅವರಿಗೆ ಹೆಚ್ಚು ಅವಕಾಶಗಳು ಸಿಗಲಿಲ್ಲ. ಅವರು ಎಷ್ಟು ಟೀಮ್ ಇಂಡಿಯಾ 8 ಪಂದ್ಯಗಳನ್ನು ಆಡಿದೆ. 8 ಪಂದ್ಯಗಳಲ್ಲಿ ಅವರು ಮಾಡಿದ್ದು ಕೇವಲ 10 ಓವರ್ ಬೌಲಿಂಗ್ ಮಾತ್ರ. ಜೊತೆಗೆ ಅವ್ರಿಗೆ ಬ್ಯಾಟಿಂಗ್ ಕೂಡ ಅಷ್ಟು ಅವಕಾಶಗಳು ಸಿಕ್ಕಿರಲಿಲ್ಲ. ಜೊತೆಗೆ ಅವ್ರಿಗೆ ಇವಾಗ 35 ವರ್ಷ. ಆದರೆ ರವೀಂದ್ರ ಜಡೇಜಾ ನಿವೃತ್ತಿ ಹೇಳ್ತಾರೆ ಅಂತ ಹೇಳಿ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರೋಹಿತ್ ಮತ್ತು ಕೊಹ್ಲಿ ಒಂದು ಕಡೆಯಿಂದ ಎಕ್ಸ್ಪೆಕ್ಟೆಡ್, ಆದರೆ ರವೀಂದ್ರ ಜಡೇಜಾ ನಿವೃತ್ತಿ ಹೇಳ್ತಾರೆ ಟಿ20 ಕ್ರಿಕೆಟ್ಗೆ ಅಂತ ಹೇಳಿ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 2009ರಲ್ಲಿ ಅವರು ಟಿ20 ಕ್ರಿಕೆಟ್ಗೆ ಪದಾರ್ಪಣೆಯನ್ನು ಮಾಡ್ತಾರೆ. 14 ವರ್ಷಗಳ ಸುದೀರ್ಘ 14 ವರ್ಷಗಳ ಟಿ20 ಕ್ರಿಕೆಟ್ಗೆ ಈಗ ರವೀಂದ್ರ ಜಡೇಜಾ ಗುಡ್ ಬೈ ಹೇಳಿದ್ದಾರೆ. ನಿಜಕ್ಕೂ ಇದು ಅವರ ಅಭಿಮಾನಿಗಳಿಗೆ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು.